ಹೆಲೋ ಎಲ್ಲರಿಗೂ ವೆಲ್ಕಮ್ ಟು ಶ್ವೇತಾಸ್ ವರ್ಲ್ಡ್. ಇದು ಸಂಡೇ ಮಿನಿ ವ್ಲಾಗ್ ಆಗಿರುತ್ತೆ. ಸಂಡೇ ಸ್ಪೆಷಲ್ ಚಿಕನ್ ಫ್ರೈ ಮಾಡೋಣ ಅಂತ ಒಂದು ಕಡಾಯಿ ಇಟ್ಕೊಂಡು ಅದರಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊಂಡು ರುಚಿಗೆ ತಗ್ಗಷ್ಟು ಉಪ್ಪು ಅರಿಶಿನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಒಂದು ಜಾರಿಗೆ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನಂತರ ಚಿಕನ್ಗೆ ಕಸ್ತೂರಿ ಮೇಥಿ ಪಲಾವ್ ಐಟಮ್ಸ್ ಮಾಡಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಈ ಪೇಸ್ಟಲ್ಲಿ ಚಿಕನ್ನ 50% ಬೇಯಿಸ್ಕೋಬೇಕು. ಒಂದು ಜಾರ್ಗೆ 5 ಮೆಣಸಿಕಾಯಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣನ ಚಿಕನ್ಗೆ ಹಾಕ್ಕೊಂಡು ಗರಂ ಮಸಾಲ, ಚಿಕನ್ ಮಸಾಲ ಹಾಕ್ಕೊಂಡು 1 ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೋಬೇಕು. ನಂತರ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ, ಉಪ್ಪು, ಅರಿಶಿನ, ಚಿಕನ್ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು 50% ಬೆಂದಮೇಲೆ ರುಬ್ಬಿಟ್ಕೊಂಡಿರೋ ಮೆಣಸು, ಚಕ್ಕೆ, ಲವಂಗ ಪೌಡರ್ ಹಾಕಿ ಹಸಿಮೆಣಸಿಕಾಯಿ, ಈರುಳ್ಳಿ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಲಾಸ್ಟಲ್ಲಿ ಉಪ್ಪು, ಕೊತ್ತಂಬರಿ, ಪುದೀನ ಹಾಕ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ. ಈಗ ಚಿಕನ್ ಫ್ರೈ ಈ ಥರ ಗಟ್ಟಿ ಬಿದ್ದು ಎಣ್ಣೆ ಎಲ್ಲ ಮೇಲೆ ಬಂದರೆ ಈ ಥರ ಫ್ರೈ ರೆಡಿ ಆಗಿದೆ. ಈ ಒಂದು ಫ್ರೈ ತುಂಬಾ ಚೆನ್ನಾಗಿದೆ. ಪಕ್ಕ ನೀವು ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಈಗ ಕಬಾಬ್ ಮಾಡೋಣ ಅಂತ ಕಬಾಬ್ಗೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಮೊಟ್ಟೆ, ಕಬಾಬ್ ಪೌಡರ್, ಕೊತ್ತಂಬರಿ, ಪುದೀನ, ಕರಿಬೇವು ಸೊಪ್ಪು, ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಂಡು ಈಗ ಕಬಾಬ್ ಹಾಕಿ ಕಬಾಬ್ ಹಾಕಿದ್ದು ರೆಡಿ ಆಯಿತು. ಸಂಡೇ ಒಂದು ಸ್ಪೆಷಲ್ ಇದು ಆಗಿತ್ತು ನಮ್ಮ ಮನೆಗೆ. ಹಾಗೆ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ ನಿಮಗೆ ಇಷ್ಟ ಆದರೆ.